ನೀನು ಮಾಡ್ತಿರೋ ಕೆಲಸದಲ್ಲಿ ನಂಗೆ ತುಂಬಾ ಹೆಮ್ಮೆ ಇದೆ. ನೀನು ನಡೀತಿರೋ ಈ ಹೊಸ ದಾರಿಯಲ್ಲಿ ಯಾವ ಅಡಚಣೆನೂ ಬರಬಾರ್ದು, ನೀನು ಎಲ್ರಿಗೂ ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ತಡ ಆಗಬಾರ್ದು ಅಂತ ನಿಮಗೋಸ್ಕರ, ಹಳ್ಳಿಯವ್ರಿಗೋಸ್ಕರ ನನ್ನ ಮತ್ತು ಗೌತಮ್ ಪರವಾಗಿ ಒಂದು ಪುಟ್ಟ ಕಾಣಿಕೆ. ಕರ್ಸರಲ್ಲ. ಅನೌನ್ಸ್ಮೆಂಟ್. ಮಿಂಚಿ ಮರೆಯಾಗಿದ್ರು ಎಲ್ಲರ ಮನಸ್ಸಲ್ಲಿ ರಾಜನಾಗಿ ಮೆರೆತಿರೋ ರಾಜ್ಕುಮಾರ್ ಅಪ್ಪು ಅವರ ಹೆಸರಿನಲ್ಲಿ ಈ ಆಂಬ್ಯುಲೆನ್ಸ್ ನಮಗೋಸ್ಕರ, ನಮ್ಮ ಹಳ್ಳಿಗೋಸ್ಕರ ಗೌತಮ್ ಸರ್ ಕೊಡ್ಸಿರೋದು. ಗೌತಮ್ ಸರ್ಗೆ, ಭೂಮಿಕಾ ಮೇಡಮ್ಗೆ, ಭೂಮಿಕಾ ಮೇಡಮ್ಗೆ, ಅಪ್ಪು ಸರ್ಗೆ. ಮೇಡಮರೇ, ಇವತ್ತು ಈ ಕಾರ್ಯಕ್ರಮ ಎಲ್ಲ ಹೆಂಗಾಯ್ತದೋ ಏನೋ ಅಂತ ನಂಗೆ ಭಯ ಆಗೋಯ್ತು. ಆದರೆ ಆ ದ್ಯಾವ್ರೆ ಬಂದು ಕೈ ಹಿಡ್ಕೊಂಡು ನಡ್ಸ್ಕೊಂಡು ಹೋದಂಗೆ ಎಲ್ಲಾನು ಸಂದಾಗೆ ಆಯಿತು. ಇನ್ನೂ ನಿಮ್ಮ ಸಮಯ ನಾನು ತಿನ್ನಕ್ಕಿಲ್ಲ. ನಂಗೆ ಗೊತ್ತೈತೆ ಗೌತಮ್ ಸರು ನಿಮ್ಮನ್ನ ಕಾಯ್ತಾ ಇರ್ತಾರೆ ಅಂತ. ಆದರೆ ಇವತ್ತು ಬಂದಿದ್ದು ನಮಗೆ ಅಂದರೆ ಖುಷಿ ಆಗ್ಬಿಡ್ತು. ಅಯ್ಯೋ ಪ್ಲೀಸ್ ಪಾರು, ಚಿನ್ನದಂಥ ಗಂಟ, ಬಂಗಾರದಂಥ ಮನೆ ಆ್ಯಂಡ್ ಅತ್ತೆ ಮಾವ, ದೇವ್ರ ಸ್ವರೂಪ, ಇದೆಲ್ಲ ನೋಡಿ ತುಂಬ ಖುಷಿ ಆಗ್ತಿದೆ. ನಿಮ್ಮಿಬ್ರಿಗೂ ಯಾವ ಸಮಸ್ಯೆನೂ ಬರದೇ ಇರಲಿ ಅಂತ ದೇವ್ರ ಹತ್ರ ನಾನು ಕೇಳ್ಕೊತೀನಿ. ಹಾಗೇನಾದರೂ ಆದರೆ ನನ್ನ ನಂಬರ್ ಏನ ಹತ್ರ ಇದೆಯಲ್ಲ, ಕಾಲ್ ಸರಿನಾ? ಬರ್ತೀನಿ. ಭೂಮಿಕೆ ಮೇಡಮರೇ, ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದು ನನ್ನ ಪಾರು ಮನ್ಸಾಗೆ ನನ್ನ ಮೇಲೆ ವಿರುತ್ತಿ ಹುಟ್ಟಿಸಿದ ಪುಣ್ಯಾತ್ಮರು ನೀವು. ಇವತ್ತು ಪಾರು ಕನಸಿನ ದಿನ, ಕ್ಲಿನಿಕ್ ಓಪನ್ ಆಯ್ತದೆ. ಪಾರು ಕನಸಿಗೆ ನೀವು ಸಾಕ್ಷಿ ಆಗಬೇಕು ಅಂತ ಒಂದೇ ಒಂದು ಫೋನ್ ಮಾಡಿ ಹೇಳ್ದೆ. ಹಿಂದೆ ಮುಂದೆ ಯೋಚನೆ ಮಾಡಿದೆ. ನಮ್ಮ ಯಾಕಿರೋ ಪಿರುತಿಯಿಂದ ನೀವು ಬಂದೀರ. ನಿಮ್ಮ ಉಪಕಾರನ ಯಾವತ್ತೂ ಮರೆಯೋಕ್ಕಾಗಿಲ್ಲ. ಶಿವವ್ರೆ, ನಿಮ್ಮ ಋಣ ನನ್ನ ಮೇಲೆ ತುಂಬಾ ಇದೆ. ಸೊ ನಾನು ಮಾಡಿದ್ದೇನೂ ಇಲ್ಲ. ಪ್ಲೀಸ್ ಥ್ಯಾಂಕ್ ಯು ಹೇಳಿಬಿಟ್ಟು ನನ್ನನ್ನು ಎಂಬ್ಯಾರಸ್ ಮಾಡಬೇಡಿ. ಬರ್ತೀನಿ. ಬರ್ತೀನಿ. ಇಲ್ಲ ಮಾವ, ಇಷ್ಟು ದೊಡ್ಡ ಸರ್ಪ್ರೈಸ್ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಏನು ಶಿವಣ್ಣ, ನಿಮ್ಮ ಸೀನಿಯರ್ ನೋಡಿದ್ರೆ ಪೊಲೀಸರು ಎಳ್ಕೊಂಡು ಹೋಗೋರು, ನೀನು ನೋಡಿದ್ರೆ ಸಂಭ್ರಮ ಪಟ್ಕೊಂಡು ಕ್ಲಾಪ್ಸ್ ಆಗ್ತಾ ಇದೆಯಾ? ಏನು ಹೇಳ್ತಿದ್ಯಾ? ನನ್ನ ಬಾಮೈದ ಸೀನನ್ನ? ಹ್ಞೂ ಶಿವಣ್ಣ. ನೀವು ಅಂಗಡಿ ತಗೋರಿಲ್ಲ, ನಾವು ನೋಡ್ಕೊ ಬರ್ತೀವಿ. ನಡಿ.